ಅರ್ಜಿ ಕೊಟ್ಟರೆ ಆ ಮಗುವಿನ ತಂದೆ ಕೃಷ್ಣಾಜಯ ರಾವ್ ಅಂತ ಸೇರಿಸಿ ಅಂತ ಕೊಟ್ಟರೆ ಇವತ್ತರೂ ಅವ್ರ ತಂದೆ ಹೆಸರನ್ನ ಅಪ್ಲಿಕೇಶನ್ನಲ್ಲಿ ಭರ್ತಿ ಮಾಡಿಕೊಟ್ಟಿಲ್ಲ. ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಡಿಎನ್ಎನಲ್ಲಿ ಅವರ ಅಪ್ಪನೇ ಕೃಷ್ಣಾಜಯ ರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುವೇ ನಂದಲ್ಲ ಅಂತ ಇದೆ. ಆ ಮಗುವಿನ ತಂದೆ ಕೃಷ್ಣಾಜಯ ರಾವ್ ಅನ್ನೋದನ್ನು ಸ್ವತಃ ಅವರು ವಕೀಲರು ಅಲ್ಲಿ ಒಪ್ಕೋತಾರೆ. ಆದರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ಗೆ ಹೋಗಲಿಲ್ಲ. ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂಥ ಕೂಲಿ ನಾಲಿ ಮಾಡಿ ಬದುಕನ್ನು ಕಟ್ಟಿಕೊಂಡು ಮಕ್ಕಳನ್ನು ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ಧನ ನ್ಯಾಯಾಲಯ ಆದೇಶ ಕೊಟ್ಟರೂ ಕೂಡ ಇಂಥ ದುಷ್ಟರು ಒಂದು ರೂಪಾಯಿನೂ ಕೊಡದಿರ ನಿರ್ಲಕ್ಷ್ಯ ಮಾಡ್ತಾರೆ. ಪುತ್ತೂರಿನಲ್ಲಿ ಒಂದು ಬಡ ಹೆಣ್ಣು ಮಗಳ ಮೇಲೆ ಪುತ್ತೂರಿನ ಪುರಸಭೆ ಅಧ್ಯಕ್ಷ ಅವನ ಮಗ ಸೇರಿಕೊಂಡು ಕೃಷ್ಣಾಜಯ ರಾವ್ ಅನ್ನೋರು ಪೂಜಾ ಆಚಾರ್ಯರ ಜೊತೆಗೆ ಅತ್ಯಾಚಾರ ಮಾಡಿ ಒಂದು ಮಗು ಹುಟ್ಟಿಗೆ ಕಾರಣವಾಗಿ ಅದರ ಮಧ್ಯೆ ಏನೆಲ್ಲ ನಡೆಯಿತು ಅಂತ ಇಡೀ ರಾಜ್ಯದ ಜನತೆ ಗೊತ್ತು. ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರೋ ದೌರ್ಜನ್ಯಗಳನ್ನು ಪ್ರತಿನಿತ್ಯ ನೋಡ್ತಾ ಇದ್ರು ಕೂಡ ಒಂದು ಮನೆ ಕೆಲಸ ಮಾಡುವಂಥ ಒಂದು ಕುಟುಂಬದಲ್ಲಿ ಆ ಹುಡುಗಿ ಬಿಕಾಂ ಓದಿದ್ರು ಕೂಡ ಅವರಪ್ಪ ಇವತ್ತಿಗೂ ಕೂಡ ಕೂಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇಂಥ ಪ್ರಕರಣ ನಡೆದಾಗ ನಾವೆಲ್ಲರೂ ಸೇರಿ ಆ ಕುಟುಂಬನ ಒಂದು ಮಾಡಬೇಕು, ಅವರ ಜೀವನನ ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಂತ ಪುತ್ತೂರು ಹೋಗಿ ಭಾಳಷ್ಟು ಪ್ರಯತ್ನಗಳನ್ನು ನಾನು ಮತ್ತು ನಮ್ಮ ಸ್ವಾಮೀಜಿಗಳೆಲ್ಲ ಸೇರಿ ಮಾಡ್ತೇವೆ. ಇನ್ನೇನು ಒಳ್ಳೆ ತೀರ್ಮಾನ ಅಂತಿಮ ಘಟ್ಟಕ್ಕೆ ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ಆಗಬಾರ್ದೋ ಅಂಥ ಬೇಡಿಕೆಗಳನ್ನು ಇಟ್ಟಾಗ ನಾನು ಆ ಬೇಡಿಕೆಗಳನ್ನು ಒಪ್ಪುತ್ತೀರ ಯಾವುದೇ ಕಾರಣಕ್ಕೂ ಮಾಡಿರೋ ತಪ್ಪಿಗೆ ಇಬ್ಬರೂ ಕೂಡ ಮದುವೆ ಮಾಡಿಕೊಂಡು ಹುಟ್ಟಿರೋ ಮಗುವಿಗೆ ತಂದೆ ತಾಯಿಗಳಾಗಿ ಬದುಕಬೇಕು ಅನ್ನುವಂಥ ಅಂಥ ತೀರ್ಮಾನಕ್ಕೆ ನಾನು ಇರ್ತೇನೆ. ಈ ದುಡ್ಡು ಕೊಡುವಂಥದ್ದು, ಮದುವೆ ಆದ ತಕ್ಷಣ ಡೈವರ್ಸ್ ಕೊಡುವಂಥದ್ದು, ಮಗುವನ್ನು ತಗೊಂಡೋಗ್ಬಿಟ್ಟು ಅನಾಥಾಶ್ರಮದಲ್ಲಿ ಇಡುವಂಥದ್ದು, ಇದೆಲ್ಲ ನಾನು ನನ್ನ ಸಾಹಿತ್ಯದಲ್ಲಿ ಆಗಬಾರ್ದು ಅಂತ ನಾನು ಅವರ ಆ ಬೇಡಿಕೆಯನ್ನು ತಿರಸ್ಕಾರ ಮಾಡಿ ಕಾನೂನುಬದ್ಧವಾಗಿ ನಾವು ಹುಡುಗಿಗೆ ಮತ್ತು ಮಗುವಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಕೊಡಿಸೋದ್ರಲ್ಲಿ ನಾನು ಆ ಕುಟುಂಬದ ಜೊತೆ ಕಾನೂನು ಮೂಲಕ ಹೋರಾಟ ಮಾಡಿಸ್ತಾ ಇದ್ದೇನೆ. ಹಂತ ಹಂತವಾಗಿ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ ನನಗೆ ಅದು ಸಂಬಂಧ ಇಲ್ಲ. ಕಾನೂನಿಗೆ ಸಂಬಂಧಪಟ್ಟ ರೀತಿಯಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಆ 3 ಜನ ಕೃಷ್ಣಾಜಯ ರಾವ್ ಅನ್ನುವಂಥ ಏನು ಆರೋಪಿ ಇದ್ದಾನೆ, ಆ ಮಗುವಿನ ತಂದೆಯಾಗಿದ್ದಾನೆ, ಅದೇ ಸಾಲಿನಲ್ಲಿ ಆರೋಪಿಗಳಾಗಿ ಕೃಷ್ಣಾಜಯ ರಾವ್ ಅವರ ತಂದೆ ಜಗನ್ನಿವಾಸ್ ಅವರ ಮಗಳು ವೈಷ್ಣವಿ ಮತ್ತು ಆರೋಪಿಯ ದೊಡ್ಡಪ್ಪ, ಈ 3 ಜನ ಆರೋಪಿಗಳು ಹೈಕೋರ್ಟ್ಗೆ ಬರ್ತಾರೆ, ಒಂದು ಸ್ಟೇ ತಗೋತಾರೆ. ನಾವು 4 ಜನ ಚಾರ್ಜ್ ಶೀಟ್ನಲ್ಲಿದ್ದೇವೆ, ನಮ್ಮ 3 ಜನರನ್ನ ಕೈ ಬಿಡಿ ಅನ್ನೋಂಥ ಕೇಸನ್ನು ಇಟ್ಟಾಕ್ತಾರೆ. ಅವ್ರಿಗೆ ಸ್ಟೇ ಸಿಗುತ್ತೆ. ಅದನ್ನು ಮುಂದುವರಿಸಿ ನೆಕ್ಸ್ಟು ಕೃಷ್ಣಾಜಯ ಒಂದು ರಿಟ್ ಹಾಕ್ತಾರೆ, ನಮ್ಮ FIR ಸ್ಕ್ವಾಶ್ ಮಾಡಿ ಅಂತ ಹಾಕ್ತಾರೆ. ಹೈಕೋರ್ಟ್ ಏನು ಮಾಡುತ್ತೆ, ದೀರ್ಘವಾದಂಥ ವಿಚಾರಣೆ ನಡೆಸುತ್ತೆ. ಅದನ್ನು ನೀವೆಲ್ಲರೂ ಇಷ್ಟೊತ್ತಿಗೆ ನೋಡಿರ್ತೀವಿ. ಈ ದೇಶದಲ್ಲಿ ಯಾರು ಕೊಡದೇ ಇರುವಂಥ ಒಂದು ಜಡ್ಜ್ಮೆಂಟನ್ನು ಘನ ನ್ಯಾಯಾಲಯದ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಆರೋಪಿಗೆ ಮತ್ತು ಅವರ ಕುಟುಂಬದವ್ರು ಯಾರೇ ಇದ್ರೂ ಕೂಡ ಮಗುವಿನ ಕಲ್ಯಾಣಕ್ಕಾಗಿ, ಅವರ ಜೀವನೋಪಾಯಕ್ಕಾಗಿ, ಮಗು ಮತ್ತು ತಾಯಿಯ ಕಲ್ಯಾಣ ಮತ್ತು
ರೂಪಾಯಿಗಾಗಿ 1ನೇ ತಾರೀಕೆ ಈ ಕೇಸ್ ತೀರ್ಪು ಬಂದಾಗ 24/4/2026 1/5/26ಕ್ಕೆ 75,000 ರೂಪಾಯಿನ ನೀವು ಅವರ ಜೀವನಕ್ಕೆ ಕೊಡಬೇಕು. ಪ್ರತಿ ತಿಂಗಳು ಕೂಡ 75,000 ರೂಪಾಯಿಗಳನ್ನು ಕೊಡಬೇಕು. ಆಗ ಕೊಡ್ತೀನಿ ಅಂದರೆ ನಾನು ಈ ಪ್ರಕರಣಕ್ಕೆ ತಡೆ ಕೊಡ್ತೀನಿ ಅಂತ ಹೇಳಿ ಅವ್ರು ಒಪ್ಪಿದ ನಂತರ ಸ್ಟೇ ಕೊಡ್ತಾರೆ. ಸ್ಟೇ ಕೊಟ್ಟಂಥ ಸಂದರ್ಭದಲ್ಲಿ ಅವರೊಂದು ಅಡ್ಮಿಟ್ ಮಾಡ್ಕೋತಾರೆ. ಆ ಮಗುವಿನ ತಂದೆ ಕೃಷ್ಣಾಜಯ ರಾವ್ ಅನ್ನೋದನ್ನು ಸ್ವತಃ ಅವ್ರ ವಕೀಲರು ಅಲ್ಲಿ ಒಪ್ಕೋತಾರೆ. DNA ಅವರ ಅಪ್ಪನೇ ಕೃಷ್ಣಾಜಯ ರಾವ್ ಅಂತ ರಿಪೋರ್ಟ್ ಬರೋವರೆಗೂ ಕೂಡ ಆ ಫ್ಯಾಮಿಲಿ ಆ ಮಗುನೇ ನಂದಲ್ಲ ಅಂತ ಇದ್ರು. DNA ಬಂದ ಮೇಲೆ ಆ ಮಗು ನಮ್ಮದು ಅಂತ ಅಡ್ಮಿಟ್ ಮಾಡ್ಕೋತಾರೆ. ಆಗ ಕೋರ್ಟು ಹೇಳುತ್ತೆ, ನಿಮ್ಮಿಬ್ಬರು ಇದಕ್ಕೆ 20 ವರ್ಷದ ಹುಡುಗಿನ ಅವಳ ಕನಸನ್ನ ಚಿತ್ರ ಮಾಡಿಬಿಟ್ಟು ಮಗುನ ಮತ್ತು ಮಗಳನ್ನ 3 ಹೆಣ್ಮಗುನ ನಾವು ನಿರ್ಲಕ್ಷ್ಯ ಮಾಡೋದಕ್ಕಾಗೋದಿಲ್ಲ. ಅವ್ರು 75,000 ರೂಪಾಯಿ ಕೊಟ್ಟರೆ ಸ್ಟೇ ಕೊಡ್ತೀನಿ ಅಂತ ಅದೇ ಪ್ರಕಾರ ಸ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಮಾನ್ಯ ನ್ಯಾಯಾಲಯ ಹೇಳುತ್ತೆ, ಈ ಪ್ರಕರಣ ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಆಗಬೇಕು ಅಂದರೆ ನೀವು ಮದುವೆ ಮಾಡ್ಕೊಂಬಿಟ್ರೆ ಆಯಿತು ಅಂತ ಅಭಿಪ್ರಾಯ ಪಡ್ತಾರೆ. ನಡೆಯುತ್ತೆ, ಆ ಚರ್ಚೆ ನಡೆಯುತ್ತೆ. ನೀವು ನೋಡ್ತೀರಿ, ಯೂಟ್ಯೂಬ್ನಲ್ಲೆಲ್ಲ ನೋಡಿರ್ತೀರ ಅದನ್ನು. ಅದೇ ಮುಂದುವರಿಸಿ ಈ ಥರ ಒಂದು ಸ್ಟೇನ ಕೊಡ್ತಾರೆ. ಸ್ಟೇ ಕೊಟ್ಬಿಟ್ಟು ಮುಂದೊಂದು ತಿಂಗಳು 5ನೇ ತಾರೀಕಿಗೆ ಅದು ಡೇಟ್ ಇದೆ, ಬೆಂಚಿಗೆ ಬರುತ್ತೆ. ಅಷ್ಟರೊಳಗಡೆ ಇವರು 1ನೇ ತಾರೀಕಿಗೆ ದುಡ್ಡು ಕಟ್ಟಬೇಕು, 75,000 ರೂಪಾಯಿ ಕಟ್ಟಬೇಕು. ಆದರೆ ಇವತ್ತಿನವರೆಗೂ ಕೂಡ, ಇವತ್ತು ನಾನು ನಿಮ್ಮ ಮುಂದೆ ಕೂತಿರೋ ಈ ಕ್ಷಣದವರೆಗೂ ಕೂಡ ಒಂದೇ ಒಂದು ರೂಪಾಯಿನೂ ಕೂಡ ಆ ಹುಡುಗಿ ಅಕೌಂಟ್ಗೆ ಹೋಗಲಿಲ್ಲ. ಆ ಹುಡುಗಿ ಅಕೌಂಟು ಮತ್ತೆ ಯಾರು ಕಳಿಸ್ಬೇಕು ಅನ್ನೋದನ್ನು ನಾವು ಆ ಸಂಬಂಧಪಟ್ಟಂಥ ಸೀನಿಯರ್ ಕೌನ್ಸಿಲ್ ಯಾರು ಆ ಹುಡುಗನ ಪರ ವಾದ ಮಾಡಿದ್ರು ಅವ್ರಿಗೆ ಕಳಿಸ್ಕೊಟ್ಟಿರ್ತೀವಿ, ಕೋರ್ಟ್ಗೂ ಅದರ ಮಾಹಿತಿ ಕೊಟ್ಟಿರ್ತೀವಿ. ಇಲ್ಲಿವರೆಗೂ ಕೂಡ 1 ರೂಪಾಯಿ ಕೊಟ್ಟಿಲ್ಲ. ಅಂದರೆ ಈ ರಾಜ್ಯದಲ್ಲಿ ಬಡತನದಲ್ಲಿರತಕ್ಕಂಥ ಕೂಲಿ ನಾಲಿ ಮಾಡಿ ಬದುಕನ್ನು ಕಟ್ಟಿಕೊಂಡು ಮಕ್ಕಳನ್ನು ಓದಿಸಿ ಇಂಥ ಪ್ರಕರಣಗಳಿಗೆ ಸಿಲುಕಿದ್ರೆ ಘನ ನ್ಯಾಯಾಲಯ ಆದೇಶ ಕೊಟ್ಟರೂ ಕೂಡ ಇಂಥ ದುಷ್ಟರು 1 ರೂಪಾಯಿನೂ ಕೊಡ್ದಿರ ನಿರ್ಲಕ್ಷ್ಯ ಮಾಡ್ತಾರೆ, ಕೋರ್ಟ್ ಆದೇಶವನ್ನು ಧಿಕ್ಕರಿಸ್ತಾರೆ ಅಂತ ಅಂದರೆ ಇವರು ಎಷ್ಟರ ಮಟ್ಟಿಗೆ ಕಾನೂನನ್ನು ಬೆಲೆ ಕೊಡ್ತಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೇನೆ, ರಾಜ್ಯದ ಜನತೆ ಗಮನಕ್ಕೆ ತರ್ತೇನೆ. ಇಂಥ ಪ್ರಕರಣಗಳಲ್ಲಿ ಇವತ್ತು ಅವರು ಲಿಟ್ರಲ್ಲಿ ಮಗುಗ 10 ತಿಂಗಳು ತುಂಬೋಯ್ತು, ಇನ್ನೂ ನಾಮಕರಣ ಮಾಡಿಲ್ಲ. ಇನ್ನೂ ದುರಂತ ಏನಂತ ಹೇಳಿದ್ರೆ DNA ಅವರ ಅಪ್ಪನ ಆ ಮಗು ತಂದೆ ಕೃಷ್ಣಾಜಯ ರಾವ್ ಅಂತ ರಿಪೋರ್ಟ್ ಬಂದು ಕೋರ್ಟ್ನಲ್ಲಿ ಅವರೇ ಒಪ್ಕೊಂಡ್ರು ಕೂಡ ಪುತ್ತೂರು ಪುರಸಭೆಯಲ್ಲಿ ಅರ್ಜಿ ಕೊಟ್ಟರೆ ಆ ಮಗುವಿನ ತಂದೆ ಕೃಷ್ಣಾಜಯ ರಾವ್ ಅಂತ ಸೇರಿಸಿ ಅಂತ ಕೊಟ್ಟರೆ ಇವತ್ತರೆಗೂ ಅವ್ರ ತಂದೆ ಹೆಸರನ್ನ ಅಪ್ಲಿಕೇಶನ್ನಲ್ಲಿ ಭರ್ತಿ ಮಾಡಿಕೊಟ್ಟಿಲ್ಲ. ಸಮಾಜದ ಒಂದು ಬಡ ಹೆಣ್ಣು ಮಡಗಿಲಾದಂಥ ಅತ್ಯಾಚಾರದ ವಿಚಾರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ಆ ಮಗುವಿಗೆ ಸಿಗಬೇಕಾದಂಥ ನ್ಯಾಯಾಲಯದ ಅಡಿಯಲ್ಲಿ ಸಿಗಬೇಕಾದಂಥ ಹೋರಾಟಕ್ಕೆ ಭಾಳಷ್ಟು ನಮ್ಮ ಸಮುದಾಯದ ನಾಯಕರಾಗಿರ್ತಕ್ಕಂಥ KP ನಂಜುಂಡಿ ವಿಶ್ವಕರ್ಮರು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಆ ಮಗುವಿಗೆ ಒಂದು ಉತ್ತಮವಾದಂಥ ಜೀವನವನ್ನು ಕಲ್ಪಿಸ್ಕೊಳ್ಬೇಕು. ನಮ್ಮ ಸಮಾಜದ ಮಗುವಿಗೆ ಅನ್ಯಾಯ ಆದಾಗ ನಾವುಗಳೇ ಅದನ್ನು ಗಮನಿಸ್ತಾ ಇದ್ದರೆ ಬೇರೆಯವ್ರು ಗಮನಿಸಲಿಕ್ಕಾಗೋದಿಲ್ಲ. ಆದ್ದರಿಂದ ನಾವು ಸಮಾಜದ ಮುಖಂಡರಾಗಿರ್ಬೋದು, ಸಮಾಜ ಸ್ವಾಮೀಜಿಗಳಾಗಿರ್ಬೋದು, ನಾವು ಎಲ್ಲರೂ ಸಹ ಸೇರಿ ಆ ಮಗುವಿಗೆ ಕಾನೂನುಬದ್ಧವಾದ ಅಡಿಯಲ್ಲಿ ಸಿಗಬೇಕಾದಂಥ ನ್ಯಾಯಕ್ಕೆ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ಕರ್ನಾಟಕದ ಸಮಸ್ತ ಸ್ವಾಮೀಜಿಗಳು ಮತ್ತು ಎಲ್ಲ ಮುಖಂಡರು ಆ ಮಗುವಿನ ಪರವಾಗಿ ನಿಂತು ಆ ಮಗುವಿಗೆ ನ್ಯಾಯ ದೊರೆಯುವವರೆಗೂ ನಮ್ಮ ಕಾನೂನುಬದ್ಧವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥದ್ದು ತಿಳಿಸಲಿಕ್ಕೆ ತಮ್ಮೆಲ್ಲರಿಗೂ ಇದರ ಪರವಾಗಿ ಕಾರಣ. ಏಕೆಂದರೆ ಎಲ್ಲ ಒಂದು ನ್ಯಾಯಾಲಯದ ಹೋರಾಟಕ್ಕೋಸ್ಕರವಾಗಿ ಪತ್ರಿಕೋದ್ಯಮ ಭಾಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತೆ. ಆದ್ದರಿಂದ ತಾವುಗಳು ಸಹ
ನಮ್ಮ ಸಮಾಜದ ಮಗುವಿನ ಒಂದು ಕಾನೂನುಬದ್ಧವಾದಂಥ ಒಂದು ನ್ಯಾಯ ದೊರಲಿಕ್ಕೆ ತಾವೆಲ್ಲ ಪ್ರೋತ್ಸಾಹ ಮಾಡಿ ಸಹಕರಿಸ್ತಿರತಕ್ಕಂಥ ಭಾವನೆಗಳೊಂದಿಗೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ